ಏನೋ US ಅಲ್ಲಿ ಪಿಜ್ಜಾ ಬರ್ಗರ್ ಅಭ್ಯಾಸ ಆಗಿ ಇಂಡಿಯನ್ ಫುಡ್ ಸೇರ್ತಿಲ್ವಾ? ಹಾಗೇನಿಲ್ವೋ. ಮತ್ತ್ಯಾಕೆ ಸರಿಯಾಗಿ ತಿಂತಿಲ್ಲ? ಏನ್ ವಿಜಯ್, ಅಡ್ಗೆ ಚೆನ್ನಾಗಿಲ್ವಾ? ನೋ 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 ನೋ, ತುಂಬಾ ಟೇಸ್ಟಿ ಆಗಿದೆ ಅಜ್ಜಿ. ಮತ್ತೆ ತಿನ್ನೋ. ತಿಂತಾ ಇದ್ದೀನೋ. ಹೌದು, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನನ್ನ ಮದುವೆ ಒಂದು ದೊಡ್ಡ ಗಡಿಬಿಡಿ ರಾಮಾಯಣನು. ಅಂದ್ರೆ ತುಂಬಾ ದೊಡ್ಡ ಕತೆ. ಹೇಳು, ಕೇಳಿಸ್ಕೋತಾ ತಿಂತೀನಿ. ನಿಂಗೆ ಗೊತ್ತಲ್ವಾ, ನನಗೆ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಗೋಲ್ ಇತ್ತಲ್ವಾ? ಹೌದು, ಯಾವತ್ತಾದ್ರೂ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ತುಂಬಾ ಕಷ್ಟಪಟ್ಟು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೆ. ಫಸ್ಟ್ ಪ್ಲೇಸಲ್ಲಿ ರೂಪಾ ಶ್ರೀನಿವಾಸ್ ಅನ್ನೋರಿದ್ರು. ಏನ್ ಮಾಡಿದ್ರೆ ಫಸ್ಟ್ ಪ್ಲೇಸಿಗೆ ಬರ್ತೀನಿ ಅಂತ ಒಂದ್ಸಲ ಅವ್ರನ್ನ ಕೇಳಿದೆ. ಅವರಿಗೆ ನಾನಿಷ್ಟ ಆಗಿ ನನ್ನ ಡಾಟರ್ ನಿತ್ಯ ಶ್ರೀನಿವಾಸ್ನ ಮದುವೆ ಮಾಡ್ಕೊ ಅಂತಂದ್ರು. ಆಗ ನನ್ನ ಗೋಲ್ಗಿಂತ ಏನು ಮುಖ್ಯ ಅಲ್ಲ ಅಂತ ಅನ್ನಿಸ್ತು. ಹಾಗೆ ಮದುವೆಗೂ ಒಪ್ಕೊಂಡಿದ್ದು. ನಿತ್ಯನ ಪ್ರೀತಿಸೋ ಹಾಗೆ ಆಕ್ಟ್ ಮಾಡಿದೆ. ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಮದುವೆನೂ ಆಗ್ಬಿಡ್ತು. ಮದುವೆ ಆದ್ಮೇಲೆ ಗೊತ್ತಾಯ್ತು, ನಾನು ತಾಳಿ ಕಟ್ಟಿದ್ದು ನಿತ್ಯನಿಗಲ್ಲ, ಪೂರ್ತಿ ನಿತ್ಯನ್ ತರ ಇರೋ ಇಲ್ಲಿ ನಿಂತಿದ್ದಾಳಲ್ಲ ಈ ಗಂಗನ್ಗೆ. ವಾಟ್? ಹೇಳಿದ್ನಲ್ಲ, ತುಂಬಾ ಟ್ವಿಸ್ಟ್ ಇದೆ ಅಂತ. ನಿತ್ಯನ್ ಪ್ಲೇಸ್ಗೆ ಗಂಗಾ ಯಾವಾಗ ಬಂದ್ಲೋ ಗೊತ್ತಿಲ್ಲ, ಆದ್ರೆ ಗಂಗಾ ಬಂದ್ಮೇಲೆ ನಾನ್ ಬದಲಾಗ್ಬಿಟ್ಟೆ. ಅಲ್ಲ, ಇವಳು ನನ್ನ ಚೇಂಜ್ ಮಾಡಿದ್ಲು. ಮೆಟೀರಿಯಲಿಸ್ಟ್ ಆಗಿದ್ದು ನಾನು ಮನುಷ್ಯನನ್ನಾಗಿ ಮಾಡಿದ್ಲು. ಪ್ರೀತಿ ಅಂದ್ರೆ ಏನು ಅಂತ ತಿಳಿಯೋ ಹಾಗೆ ಮಾಡಿದ್ಲು. ನಾನು ಗಂಗನ್ ಪ್ರೀತಿಲಿ ಮುಳುಗೋದೆ. ಅದೆಷ್ಟು ಅಂದ್ರೆ ನಾನೇ ನನ್ನನ್ನು ಮರೆಯೋ ಹಾಗೆ. ಒಂದಿನ ಅವಳೇ ಹೇಳಿದ್ಲು ಕಣೋ, ನಾನು ನಿತ್ಯ ಅಲ್ಲ ಗಂಗಾ, ನಿತ್ಯ ಸತ್ತೋದ್ಲು ಅಂತ. ವಾಟ್? ನಿತ್ಯ ಸತ್ತೋದ್ಲಾ? ಹೌದಪ್ಪ, ದುರಾದೃಷ್ಟವಶಾತ್ ಅವಳಿಲ್ಲ. ನಿತ್ಯ ಗಂಗಾ ಒಂದೇ ತರ ಕಾಣ್ತಾರೆ, ಅವಳಿ ಮಕ್ಕಳ ತರ. ನಿತ್ಯ ಗಂಗಾ ಬೇರೆ ಬೇರೆ ತಾಯಿ ಮಕ್ಕಳು, ಆದ್ರೆ ದೇವ್ರು ಇಬ್ರಿಗೂ ಒಂದೇ ರೂಪ ಕೊಟ್ಟಿದ್ದಾನೆ. ನಿಜ ಕಣೋ, ನಿತ್ಯ ಇಲ್ದೇ ಇರೋ ಕೊರತೆ ತೀರ್ಸೋದಕ್ಕೆ ಗಂಗಾ ರೂಪಾ ಆಂಟಿ ಮಗಳಾಗಿ ದತ್ತು ತಗೊಂಡ್ರು. ಹೀಗೆ ಏನೇನೋ ನಡೀತು ಕಣೋ. ಫೈನಲಿ ವಿ ಆರ್ ಹ್ಯಾಪಿ ಕಣೋ. ನಿತ್ಯನ ಮದುವೆ ಮಾಡ್ಕೊಂಡಿದ್ದಿದ್ರೆ ನನ್ನ ಲೈಫ್ ಹೇಗಿರ್ತಿತ್ತೋ ಗೊತ್ತಿಲ್ಲ. ಗಂಗಾ ನನ್ನ ಲೈಫ್ನ ಮೆಮೊರೇಬಲ್ ಆಗಿ ಮಾಡಿದಾಳೆ. ನಾನು ತುಂಬಾ ಲಕ್ಕಿನೋ. ಸದ್ಯದಲ್ಲೇ ಗಂಗಾ ನನಗೆ ಚಿಕ್ಕ ಪಾಪು ಕೊಡ್ತಿದ್ದಾಳೆ. ಏಯ್, ಏನೋ ಎದ್ದೆ? ನನ್ನ ಸ್ಟೋರಿ ಕೇಳಿ ಬೋರ್ ಆಯ್ತಾ? ಹಾಗೇನಿಲ್ವೋ, ಹೊಟ್ಟೆ ತುಂಬ ಊಟ ಮಾಡಿದೆ, ತೃಪ್ತಿ ಆಯ್ತು. ತುಂಬ ಥ್ಯಾಂಕ್ಸ್ ರೀ. ಏನಕ್ಕೆ? ಅದು ಅವ್ರ ಮುಂದೆ ನೀವು ನಿಜ ಹೇಳ್ದೆ ಇದ್ದಕ್ಕೆ. ಯಾಕೆ ನೀವು ನಿಜ ಹೇಳಿಲ್ವೋ ನಂಗೆ ಅರ್ಥ ಆಗಲಿಲ್ಲ. ನೀವೆಂಥವ್ರು ಅಂತ ನೆನ್ನೆನ ನಾನು ನೋಡಿದೆ. ನಿಮ್ಮಂಥ ಒಳ್ಳೆಯವರು ನಿಮ್ಮ ಗಂಡನ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೀರಾ ಅಂದರೆ ಆದರೆ ಹಿಂದೆ ಏನೋ ಬಲವಾದ ಕಾರಣ ಇದ್ದೇ ಇರತ್ತೆ ಅಂತ ಅನ್ನಿಸ್ತು. ನಿಮಗೆ ಸಪೋರ್ಟ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಅವನ ಮುಂದೆ ಏನೂ ಗೊತ್ತಿಲ್ಲದ ಹಾಗೆ ನಟಿಸ್ದೆ. ಇಲ್ಲ ರೀ, ನೀವು ನನ್ನ ಕಾಪಾಡಿದ್ರಿ. ಅವ್ರಿಗೆ ನಿಜ ಗೊತ್ತಾದ್ರೆ ಏನು ಮಾಡ್ತಿದ್ರು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಭಯ ಆಗ್ತಿದೆ. ಅದಕ್ಕೆ ನಾನು ತುಂಬ ಹೊತ್ತು ನಿಮ್ಮ ಮುಂದೆ ಬರೋಕ್ಕೆ ಯೋಚನೆ ಮಾಡಿದೆ. ಅವರು ಒತ್ತಾಯ ಮಾಡಿದ್ದಕ್ಕೆ ಬಂದೆ. ನನಗರ್ಥ ಆಯಿತು. ಜೈ ಆಂಟಿ ಅಂಕಲ್ನ ಕರೆದಾಗಲೇ ಏನೋ ಇದೆ ಅಂದ್ಕೊಂಡೆ. ನಿಮ್ಮ ನೋಡಿದ್ಮೇಲೆ ಅದು ಕನ್ಫರ್ಮ್ ಆಯಿತು. ಅವ್ರಿಗೆ ಕೆಲವು ವಿಷಯ ಗೊತ್ತಿಲ್ಲ. ನಾನು ರೂಪಾ ಅವ್ರ ಮಗಳಲ್ಲ ಅಂತ.
ನಿತ್ಯ ಸತ್ತು ಹೋದ್ಲು ಅಂತ ಅವರು ಅಂದ್ಕೊಂಡಿದ್ದಾರೆ. ಕೆಲವು ದಿನದ ತನಕ ಅವ್ರಿಗೆ ವಿಷಯ ಏನೋ ಗೊತ್ತಾಗದೇ ಇದ್ರೆ ಒಳ್ಳೇದು. ಡೋಂಟ್ ವರಿ, ಹೆಂಡತಿಯಾಗಿ ನೀವು ಹೇಗೆ ನಿಜ ಮುಚ್ಚಿಡ್ತಿದ್ದೀರೋ ಒಬ್ಬ ಫ್ರೆಂಡ್ ಆಗಿ ನಾನು ಕೂಡ ಅದೇ ಮಾಡ್ತಿರೋದು. ನಿಮ್ಮಂಥ ಒಳ್ಳೆಯವರು ಏನಾದರೂ ಒಳ್ಳೇದಕ್ಕೋಸ್ಕರನೇ ಮಾಡೋದಲ್ವಾ? ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ಸಮಯ ಬಂದಾಗ ನಾನೇ ಅವರಿಗೆ ಎಲ್ಲ ವಿಷಯ ಹೇಳ್ತೀನಿ. ಅಲ್ಲಿವರೆಗೂ ನೀವು ಏನು ಗೊತ್ತಿಲ್ದಿರೋ ಹಾಗಿರ್ತೀನಿ, ಪ್ರಾಮಿಸ್. ಮತ್ತೆ ಥ್ಯಾಂಕ್ಸ್ ರೀ. ಏನಕ್ಕೆ ಇಷ್ಟೆಲ್ಲ ಥ್ಯಾಂಕ್ಸ್? ನೀವು ತುಂಬ ಒಳ್ಳೆಯವರು, ನಿಮಗೆ ಒಳ್ಳೇದೇ ಆಗತ್ತೆ. ನಡಿಬೇಕಾದ ಒಳ್ಳೇದು ನನ್ಗೆ ಯಾವತ್ತೂ ಆಗಿದೆ. ಆಗ್ಬೇಕಾದವ್ರಿಗೆ ಆಗ್ಬೇಕು. ಅಂದ್ರೆ ನಿತ್ಯಾಗ? ಹೌದು ರೀ, ಅವಳ ಜೀವನ ಚೆನ್ನಾಗಿರ್ಬೇಕು. ನೀವಿದ್ದೀರಲ್ವಾ, ಖಂಡಿತ ಚೆನ್ನಾಗಿರತ್ತೆ. ದೇವರು ನಿಮ್ಮ ಜೊತೆ ಇದ್ದಾನೆ. ನೀವಿಬ್ರು ಮಾತಾಡ್ತಿರೋದು ಆ, ಅದು 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 ಅದೇನು ಇಲ್ವೋ, ಸುಮ್ಮನೆ. ಸುಮ್ಮನೆ ಅಂದ್ರೆ? ಆ, ಪರವಾಗಿಲ್ವೇ? ಇಷ್ಟು ಹೊತ್ತು ಅವನ್ ಮುಂದೆ ಬರೋದಕ್ಕೆ ಹೆದರ್ಕೊಂಡಿದ್ದೆ. ಈಗ ಒಂದೇ ಸಲ ಅವನ ಜೊತೆ ಹರಟೆ ಹೊಡಿತಿದ್ಯಾ? ಇದೇ ಗಂಗಾ ಅಂದ್ರೆ. ಪರಿಚಯ ಆಗದೆ ಇದ್ರೆ ಹೊರಗಿನವಳು ಹಾಗಿರ್ತಾಳೆ. ಒಂದ್ಸಲ ಮಾತಾಡಿದ್ರೆ ಸಾಕು, ಎಷ್ಟು ಬೇಕಾದ್ರೂ ಮಾತಾಡ್ತಾನೆ ಇರ್ತಾಳೆ. ಮಾತಲ್ಲೇ ಕಟ್ಟಾಕ್ಬಿಡ್ತಾಳೆ. ಗಂಗಾ, ಇವನು ನಿನ್ನ ಹಾಗೇನೆ ದೊಡ್ಡ ಭಕ್ತ. ಹೆಣ್ಮಕ್ಳ ತರ ಪೂಜೆ ಪುನಸ್ಕಾರ ವ್ರತ ಅನ್ಕೊಂಡು ಏನೇನೋ ಮಾಡ್ತಿರ್ತಾನೆ. ಅಮೆರಿಕನ ಇವನು ಅಗರ್ಬತ್ತಿ ಹೊಗೆಲೆ ಮುಳುಗ್ಸಿದಾನೆ. ಅಷ್ಟೆಲ್ಲ ಇಲ್ಲ ಕಣ. ಏಯ್, ನಿನ್ ವಿಷಯ ನನಗ್ ಗೊತ್ತಿಲ್ವಾ? ಏಯ್ ನೋಡು, ಮೊದ್ಲೇ ಹೇಳ್ತಿದ್ದೀನಿ, ನಿನ್ ಪೂಜೆ ಏನೋ ನೀನ್ ಮಾಡ್ಕೋ. ಹೊಸ ಪೂಜೆ ಅಂತ ಅದು ಇದು ಅನ್ಕೊಂಡು ನನ್ನ ಹೆಂಡತಿಗೆ ಏನಾದ್ರು ಹೇಳಿದ್ರೆ ಈಗ್ಲೇ ನಿನ್ನ US ಫ್ಲೈಟ್ ಹಚ್ಬಿಡ್ತೀನಿ. ಮೊದ್ಲೇ ಹೇಳು, ಪ್ರೆಗ್ನೆಂಟ್ ಕಣ. ಈ ಉಪವಾಸ ಎಲ್ಲ ಮಾಡಬಾರ್ದು. ಏನ್ ದೊಡ್ಡ ಕ್ಲಾಸ್ ತಗೋತಾ ಇದ್ದೀರಾ? ಎಲ್ರು ನಿಮ್ಮ ಹಾಗೆ ದೇವ್ರಿಲ್ಲ ದಯೆ ಇಲ್ಲ ಅಂತಾರೇನು? ಈಗ್ಲೂ ಹಾಗೆ ಇದ್ದಾನ? ನೀನ್ ಬದ್ಲಾಗಲ್ಲ ಕಣ. ತಂದೆ ಆಗ್ತಿದ್ಯೋ, ಈಗ್ಲಾದ್ರೂ ನಂಬು. ವಾಟ್? ಏನ್ ನೀವ್ ಹೇಳೋದು? ಹೌದಮ್ಮ, ಅವ್ನ್ ನಮ್ಮನ್ನ ಗುರ್ತು ಹಿಡಿದೇ ಇದ್ದ ಹಾಗೆ ನಾವಿಬ್ರು ಫೇಸ್ ಪ್ಯಾಕ್ ಹಾಕೊಂಡು ಮ್ಯಾನೇಜ್ ಮಾಡಿದ್ವಿ. ಆದ್ರೆ ಗಂಗಾ ಯಾವ ಭಯನೂ ಇಲ್ದೆ ಅವನು ಮುಂದೆ ಬಂದ್ಲು. ಅವನು ಗಂಗಾನ ನೋಡಿದ್ಮೇಲೂ ಮೊದ್ಲೆಲ್ಲೂ ನೋಡ್ದಿದ್ದ ಹಾಗೆ ಮಾತಾಡಿಸ್ದ. ನಿನ್ನೆ ಏನು ಹಾಗೆ ಇಲ್ವೇನೋ, ಇವತ್ತು ಹೊಸದಾಗಿ ಪರಿಚಯ ಆಗಿದ್ಯೇನೋ ಅನ್ನೋ ಹಾಗೆ ಮಾತಾಡ್ದ. ನಮ್ಗೆಲ್ಲ ಅಯೋಮಯ ಅನ್ನಿಸ್ತಾ. ಹೇಳ್ ನೋಡ್ದೆ, ಕೇಳಲಿಲ್ಲ. ಮದ್ವೆ ಆಗ್ಬೇಕಂತೆ. ಅವನಿಗೆ ಸಾವನ್ನ ತೋರಿಸ್ತೀನಿ. ಗಂಗಾ ಜೊತೆಗೆ ಅವನನ್ನು ಮುಗಿಸ್ತೀನಿ. ಸಾಯೋದಿಕ್ಕೆ ಅವನು ಇಂಡಿಯಾಗ್ ಬಂದಿರೋದು. ಈ ನಿತ್ಯ ಅಂದ್ರೆ ಏನು ಅಂತ ಅವನಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಇದೇನ್ ಚಂದ್ರಿಕಾ, ಮಾತಾಡಿದ್ರೆ ಕೊಲ್ತೀನಿ ಅಂತಾಳೆ, ಬೇರೆ ಮಾತೇ ಇಲ್ವಾ? ಇವಳಿಗಿದೊಂದೇ ಗೊತ್ತಿರೋದು. ಈ ಮರ್ಡ್ರಿಂದ ನಮ್ ಕೈಗೆ ರಕ್ತ ಅಂಟಲ್ವಾ? ನಮ್ಮನ್ನ ಸಿಕ್ಕಾಕ್ಸ್ತಾಳೇನೋ. ಅವಳು ಸಿಕ್ಸಿದ್ರೆ ಸಿಕ್ಬಿಟ್ಬಿಡ್ತೀವೇನ್ರಿ? ಅಂತ ದಡ್ರು ಯಾರು ಇಲ್ಲ ಇಲ್ಲಿ. ಹೌದು ಬಿಡು, ನೀನು ನಿತ್ಯಾನೇ ಮೀರ್ಸ್ಬಿಡ್ತೀಯ. ಏನೋ
ನಿನ್ ಮುಂದೆ ನಿತ್ಯ 0 ಅಂದಿದ್ದು. ನಿತ್ಯ ಗಂಗನ ಸಾಯಿಸಿದ್ರೆ ನೀನು ನಿತ್ಯನ ಸಾಯಿಸ್ತೀಯ. ಈ ಕಥೆಯಲ್ಲಿ ಮೇನ್ ವಿಲನ್ ನೀನೇ ಅಲ್ವಾ ಚಂದ್ರಿಕಾ? ನಾನ್ ವಿಲನ್ ಆದ್ರೆ ನೀವು ಕಾಮಿಡಿಯನ್ನ ಬನ್ರಿ. ಚಿಕ್ಕಮ್ಮ, ಏನ್ ನೀವು ಮಾಡ್ತಿರೋ ಕೆಲ್ಸ? ಸೀರಿಯಲ್ ನೋಡ್ತಿದ್ದೀನಪ್ಪ. ನೋ, ಇಂಥ ಸೀರಿಯಲ್ನ ನೋಡ್ಬಾರ್ದು. ಅದನ್ನ ನೋಡಿ ನಿಮ್ಮ ಹಾಗೆ ಗಂಗಾ ಕೂಡ ಅಳ್ತಾಳೆ. ಗಂಗಾ ಹತ್ರ ಹೊಟ್ಟೆಲಿರೋ ಬೇಬಿ ಅಳುತ್ತೆ. ನನ್ ಬೇಬಿ ಅಳಬಾರ್ದು. ಇವನು ಮತ್ತೆ ಶುರು ಮಾಡ್ದೆ ಚಂದ್ರಿಕಾ. ಚಾನಲ್ ಚೇಂಜ್ ಮಾಡಿ ಏನಾದ್ರೂ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಹಾಕಿ. ಅತ್ತೆ, ಮತ್ತೇನಾಯ್ತು? ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮೇ ಹಾಕಿದ್ದೀನಲ್ಲ. ಅದು ಡ್ಯಾನ್ಸ್ ಪ್ರೋಗ್ರಾಮ್. ಆ ಡ್ಯಾನ್ಸ್ ನೋಡಿದ್ರೆ ಗಂಗನ್ಗೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಗಂಗಾ ಡ್ಯಾನ್ಸ್ ಮಾಡಿದ್ರೆ ಹೊಟ್ಟೆಲಿರೋ ಬೇಬಿಗೆ ಡಿಸ್ಟರ್ಬ್ ಆಗುತ್ತೆ. ನೀನ್ ಕೂತ್ಕೋ. ಮಾವ, ಮತ್ತೆ ಏನಾಯ್ತು ಅಲಿಯಾ? ಚಾನಲ್ ಚೇಂಜ್ ಮಾಡಿದೀನಲ್ವಾ? ಯಾವ ಚಾನಲ್ ಹಾಕಿದೀರಾ ನೋಡಿ. ಆ ಪ್ರಾಣಿಗಳನ್ನ ಅವುಗಳು ಕೂಗೋದನ್ನ ಕೇಳಿ ಹೊಟ್ಟೆಲಿರೋ ಬೇಬಿ ಹೆದ್ರಲ್ವಾ? ಅದಕ್ಕೆ ಒಳಗೆ ಭಯ ಆದ್ರೆ ಧೈರ್ಯ ಹೇಳೋದಕ್ಕೆ ಯಾರಿದ್ದಾರೆ? ಹೊಟ್ಟೆಲಿರೋ ಮಗುಗೆ ಧೈರ್ಯ ಹೇಳೋಕೆ ಸೈನ್ಯ ಕಳಿಸು ಅಂತಾನೇನೋ. ಇವನು ಓವರ್ ಆಕ್ಷನ್. ಏನಾದ್ರೂ ಆರಾಮಾಗಿ ಖುಷಿಯಾಗಿ ಕಾಮ್ನೆಸ್ ಕೊಡೋ ಚಾನಲ್ ಹಾಕಿ. ಯಾವ್ದ್ ನೋಡಿದ್ರು ನನ್ಗೇನ್ ಆಗಲ್ಲ ರೀ. ಹೊಟ್ಟೆಲಿರೋ ಮಗುಗೂ ಏನ್ ಆಗಲ್ಲ. ಏಯ್, ನಿನ್ಗೇನು ಗೊತ್ತಾಗಲ್ಲ, ಸುಮ್ನಿರು. ಸರಿ, ನಿನ್ಗೇನ್ ಬೇಕೋ ನೀನೇ ಹಾಕು. ಅದು ಸರಿನೆ. ಅಜ್ಜಿ, ಪ್ರೆಗ್ನೆಂಟ್ ಆಗಿದ್ದ ಸೀತೆನ ರಾಮ ಯಾಕೆ ಕಾಡಿಗೆ ಕಳಿಸಿದ್ದು? ಶ್ರೀರಾಮ ಪಿತೃವಾಕ್ಯ ಪರಿಪಾಲಕ, ಪ್ರಜಾವಾಕ್ಯ ಪಾಲಕ. ಹಾಗಾಗಿ ತಂದೆ ಹೇಳಿದ್ರು ಅಂತ ರಾಜ್ಯ ಬಿಟ್ಟು ಕಾಡಿಗೆ ಹೋದ. ಪ್ರಜೆಗಳ ಮಾತ್ ಕೇಳಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾದ ಹೆಂಡ್ತಿನ ಬಿಟ್ಟ. ಅದಕ್ಕೆ ಅವನು ದೇವರಾಗಿದ್ದು. ಅವನ್ ದೇವ್ರು ಅಂತ ಅನಿಸ್ಕೊಳ್ಳೋದಕ್ಕೆ ಕಟ್ಕೊಂಡ್ ಹೆಂಡತಿಗೆ ಕಷ್ಟ ಕೊಡ್ತಾರ ಅಜ್ಜಿ? ಕಷ್ಟಪಟ್ಟಿದ್ದು ಸೀತೆ ಮಾತ್ರ ಅಲ್ಲ ಕಣೋ, ರಾಮ ಕೂಡ. ಅವನ್ ದೇಹ ಅಯೋಧ್ಯೆಯಲ್ಲಿದ್ರು ಪ್ರಾಣ ಮಾತ್ರ ಕಾಡಲ್ಲಿದ್ದ ಸೀತೆ ಹತ್ರನೇ ಇತ್ತು. ಸೀತೆನ ನೆನ್ಸ್ಕೊಂಡು ರಾಮ ಕಳ್ದಿರೋ ಕ್ಷಣನೇ ಇಲ್ಲ. ರಾಮನಿಂದ ದೂರ ಆದಾಗಿಂದ ಸೀತಾ ಮಾಡಿರೋ ತ್ಯಾಗ ಇಲ್ಲ. ಮನಸ ವಾಚ ಕರ್ಮಣ ಅವ್ರು ಯಾವತ್ತೂ ದೂರ ಇರಲಿಲ್ಲ. ಅದಕ್ಕೆ ಅವರು ಆದರ್ಶ ದಂಪತಿಗಳಾಗಿದ್ದು. ಏನೋ ಅಜ್ಜಿ, ನನಗ್ಯಾಕೋ ಅದು ಸರಿ ಇಲ್ಲ ಅಂತ ಅನಿಸ್ತಿದೆ. ಸರಿ ತಪ್ಪು ಅನ್ನೋದು ನಾವು ಮನುಷ್ಯರಿಗಿಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿರತ್ತಪ್ಪ. ಸ್ವಲ್ಪ ಹೊತ್ತು ರಾಮನ್ ವಿಷಯ ಪಕ್ಕಕ್ಕಿಡಿ.
ಆ ಸ್ಥಾನದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ಉದಾಹರಣೆಗೆ ನನ್ನ ಬಗ್ಗೆ ನಿಮಗೆ ಯಾರಾದರೂ ಕೆಟ್ಟದಾಗಿ ಹೇಳಿದ್ರೆ, ಇಲ್ಲ ನಾನೇ ಏನೋ ತಪ್ಪು ಮಾಡಿ ಆಮೇಲೆ ನಿಮ್ಗೆ ಹೇಳ್ದೆ ಅಂದ್ಕೊಳ್ಳಿ, ಆಗ ನೀವೇನು ಮಾಡ್ತೀರಾ? ಚಂದ್ರಿಕಾ, ಇವಳ ನೋಡಿದ್ರೆ ನಿತ್ಯ ಬದುಕಿರೋ ವಿಷಯನ ಜೈಗೆ ಹೇಳ್ತಾಳೇನೋ. ಹೇಳಿದ್ರು ಹೇಳ್ಬಹುದು. ಅದಕ್ಕೆ ಪೀಠ್ಗೆ ಏನೋ ಇದು ಅನಿಸ್ತಿದೆ. ಹೇಳ್ರಿ, ಏನ್ ಮಾಡ್ತೀರಾ? ನಿನ್ ಬಗ್ಗೆ ಯಾರು ಕೆಟ್ಟದಾಗ ಹೇಳ್ತಾರಮ್ಮ? ನೀನೇನ್ ತಪ್ಪು ಮಾಡ್ತೀಯಾ? ಆ ಥರ ಸಂದರ್ಭ ಬಂದ್ರೆ ಇವ್ರು ಏನ್ ಮಾಡ್ತಾರೋ ಅಂತ ಕೇಳಿದ್ದು ಅತ್ತೆ. ಅಂತ ಸಂದರ್ಭ ಬರೋದೇ ಬೇಡಮ್ಮ. ಒಂದ್ ವೇಳೆ ಬಂದ್ರೆ ಆಗ ದೇವ್ರಾಗ್ಬೇಕು ಅಂತನೋ, ದೇವ್ರು ಅಂತ ಅನ್ನಿಸ್ಕೋಬೇಕು ಅಂತನೋ ನನಗಿಲ್ಲ ಗಂಗಾ. ಆಗಿನ ಪರಿಸ್ಥಿತಿಗೋ ಕಟ್ಟುಪಾಡಿಗೋ ತನ್ನ ಸ್ವಂತ ಸಿದ್ಧಾಂತಕ್ಕೋ ರಾಮ ಹಾಗೆ ಮಾಡಿರ್ಬೋದು, ಅಥವಾ ಆ ಯುಗಕ್ಕದು ಅವತಾರ ಧರ್ಮನೂ ಆಗಿರ್ಬೋದು. ಅದೃಷ್ಟವಶಾತ್ ನನಗಂತ ಕಟ್ಟುಪಾಡು ನಿಯಮಗಳು ಏನೂ ಇಲ್ಲ. ನಿನ್ನ ಪ್ರೀತಿಸೋದಕ್ಕೆ ನನಗೆ ಯಾವ ರೀತಿ ಕಂಡೀಷನ್ನೂ ಇಲ್ಲ. ನಂದು ಅನ್ಕಂಡೀಷನಲ್ ಲವ್. ನಾನು ದೇವರೋ ದೊಡ್ಡವನೋ ಅಲ್ಲ, ನಿನ್ ಗಂಡ. ನಿನಗೆ ಒಳ್ಳೆ ಗಂಡ ಆಗಿರ್ಬೇಕು, ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಿದೆ ಅಷ್ಟೇ. ಪ್ರಪಂಚ ಇಡೀ ಬೆರಳೆತ್ತಿ ತೋರಿಸಿದ್ರು ಆಡ್ಕೊಂಡ್ರು ನಿನ್ ಬೆನ್ನ ಹಿಂದೆ ನಿಂತ್ಕೊಳ್ಳೋನೆ ನಿಜವಾದ ಸ್ನೇಹಿತ ಅಂತಾರೆ. ನಾನ್ ನಿನಗೆ ಅಂತ ನಿಜವಾದ ಸ್ನೇಹಿತ ಆಗ್ಬೇಕು ಅಂತ ಅನ್ಕೋತೀನಿ. ನಿನ್ ಕುತ್ತಿಗೆ ಕಟ್ಟಿರೋ 3 ಗಂಟಿಗೆ ಅರ್ಥ ನನಗೆ ಗೊತ್ತಿಲ್ಲ. ಆದ್ರೆ ಮೊದಲನೇ ಗಂಟು ಹಾಕೋವಾಗ ನಿನ್ನ ಪ್ರೀತಿಸ್ತೀನಿ ಅಂತ, 2ನೇ ಗಂಟು ನಿನ್ನ ನಂಬ್ತೀನಿ ಅಂತ, 3ನೇ ಗಂಟನ್ನ ನಿನ್ ಗೌರವ ಕಾಪಾಡ್ತೀನಿ ಅಂತ ಹಾಕಿದ್ದೀನಿ. ಪ್ರೀತಿ, ನಂಬಿಕೆ, ಗೌರವ ಅನ್ನೋ 3 ಗಂಟಿನ ಮೇಲೆ ನಮ್ಮಿಬ್ರು ಜೀವನ ನಿಂತಿದೆ ಅಂತ ನಾನ್ ನಂಬ್ತೀನಿ. ನಿನ್ನ ಮೇಲೆ ಪ್ರೀತಿ ಇಲ್ದಿದ್ರೆ, ನಂಬಿಕೆ ಕಳ್ಕೊಂಡಾಗ, ನಿನ್ ಗೌರವ ಕಾಪಾಡೋಕ್ಕಾಗ್ದಿದ್ದಾಗ ಆ 3 ಗಂಟು ಬಿಚ್ಚಿ ಹೋಗೋದು, ನಾವು ದೂರ ಆಗೋದು. ನಿನ್ ಕಂಡ್ರೆ ಆಗ್ದಿದ್ದವರು ನಿನ್ ಬಗ್ಗೆ ಕೆಟ್ಟದಾಗ ಹೇಳ್ಬೋದು, ಆದ್ರೆ ನಾನ್ ನಿನ್ನ ಅರ್ಥ ಮಾಡ್ಕೊಂಡಿದ್ದೇ ನಿಜ. ನೀನ್ ಏನಾದ್ರೂ ತಪ್ಪು ಮಾಡಿರ್ಬೋದು, ಆದ್ರೆ ಅಷ್ಟು ಮಾತ್ರಕ್ಕೆ ನಿನ್ ಬಿಟ್ಟು ಹೋಗಲ್ಲ. ನೀನ್ ಆ ತಪ್ಪು ಮಾಡೋದಕ್ಕೆ ನಿನಗಿರೋ ಕಾರಣನ ತಿಳ್ಕೊತೀನಿ. ನೀನು ಒಳ್ಳೆಯವಳಾಗಿದ್ಮೇಲೆ ನೀನೇನ್ ಮಾಡಿದ್ರೂ ಅದಕ್ಕೊಂದು ಒಳ್ಳೆ ಕಾರಣ ಇರುತ್ತೆ. ಅದು ನಿಜವಾಗ್ಲೂ ತಪ್ಪಾದ್ರೆ ನಿನ್ ಜೊತೆ ಸೇರಿ ಶಿಕ್ಷೆ ಅನುಭವಿಸ್ತೀನಿ ಹೊರತು ನಿನ್ನ ಒಂಟಿ ಮಾಡಲ್ಲ. ನೋಡು ಗಂಗಾ, ನಿನ್ನ ಹೆತ್ತವ್ರಿಗೆ ನಿನ್ನ ಮೇಲೆ ಹಕ್ಕಿರುತ್ತೆ. ನಿನ್ನ ಮದುವೆ ಆದಮೇಲೆ ಆ ಹಕ್ಕಿನ ಜೊತೆಗೆ ಜವಾಬ್ದಾರಿ, ಸ್ವಾರ್ಥ ಕೂಡ ಇದೆ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ. ನನಗೇನಾದರೂ ಪರವಾಗಿಲ್ಲ, ನೀನು ಚೆನ್ನಾಗಿರಲಿ ಅನ್ನೋ ಸ್ವಾರ್ಥ. ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ರಿಗಿಂತ ನನಗಿಂತನೂ ಕೂಡ ನೀನೇ ಮುಖ್ಯ ನನಗೆ. ನಿನ್ನ ತಪ್ಪು ಸರಿ, ಒಳ್ಳೆಯದು ಕೆಟ್ಟದ್ದು ಏನೂ ಬೇಕಾಗಿಲ್ಲ ನನಗೆ.